ಟಡಾ. ಹೌದು, ಚಾಕ್ಲೇಟ್ ಯಾಕೆ ಕೊಟ್ರಿ? ಅದೇ ನಿಮ್ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಕೇಳಬೇಕಿತ್ತು. ಪ್ರಶ್ನೆ ಕೇಳೋಕ್ಕಿಂತ ಮುಂಚೆ ಉತ್ತರ ಹೇಳೋರ್ ಬಾಯಿ ಸಿಹಿಯಾಗಿರ್ಲಿ ಅಂತ ಚಾಕ್ಲೇಟ್ ಕೊಟ್ಟೆ. ಓ, ವಿದ್ಯೆ ತಿಳ್ಕೊಳಕ್ಕೆ ಲಂಚ ಕೊಡ್ತಾ ಇದ್ದೀರಾ? ಏನಾದ್ರೂ ಅನ್ಕೊಳ್ಳಿ, ಆದ್ರೆ ಪ್ಲೀಸ್ ನಿಜ ಹೇಳ್ಬೇಕು. ನಿಮ್ಗೆ ನನ್ನ ಬಕೆಟ್ ಲಿಸ್ಟ್ ಬಗ್ಗೆ ಹೇಗ್ ಗೊತ್ತಾಯ್ತು? ನಾನು ಪಾನಿಪುರಿ ತಿನ್ಬೇಕು ಅನ್ಕೊಂಡಿದ್ದು, ಬೈಕ್ ಓಡಿಸ್ಬೇಕು ಅನ್ಕೊಂಡಿದ್ದು, ಇದೆಲ್ಲ ನಿಮ್ಗೆ ಹೇಗ್ ಗೊತ್ತಾಯ್ತು? ನಾನು ನಿಮ್ನ ಕೇಳ್ತಾನೆ ಇದ್ದೀನಿ. ನೀವಿಷ್ಟೇನಾ ಅನ್ನೋ ಹಾಗೆ ಆರಾಮಾಗಿ ಕೆಲಸ ಮಾಡ್ತಾ ಇದ್ದೀರಾ? ಸಿಂಧು, ಪ್ಲೀಸ್ ಇದ್ರ ಬಗ್ಗೆ ನಂಗೆ ಥಿಂಕ್ ಮಾಡಿ ಮಾಡಿ ತಲೆ ಸಿಡ್ದು ಹೋಗ್ತಾ ಇದೆ. ಮೇ ಕಮಿಂಗ್ ಮೇಡಮ್? ನಿಮ್ ತಲೆನೋವಿಗೆ ಸೊಲ್ಯೂಷನ್ ಕಾಫಿ ಬಂತು, ಕುಡೀರಿ. ಪ್ರಾಣೇಶ್, ನಾನು ಹೇಳಿದ ಕೆಲಸ ಆಯ್ತಾ? ಆಯ್ತು ಮೇಡಮ್, ನೀವು ಹೇಳ್ದಂಗೆ ಮಾಡಿದ್ದೀನಿ. ಗುಡ್, ಥ್ಯಾಂಕ್ಸ್. ನಾನು ಆಮೇಲೆ ಮಾತಾಡ್ತೀನಿ, ನೀವೀಗ ಹೊರಡ್ಬೋದು. ಸಿಂಧು, ಇವನ್ ಹತ್ರ ಏನ್ ಕೆಲಸ? ಬಕೆಟ್ ಲಿಸ್ಟ್ಗೂ ಇವನ್ಗೂ ಏನಾದ್ರೂ ಸಂಬಂಧ ಇದೆಯಾ? ಅದನ್ನೆಲ್ಲ ನಾನು ನಿಮಗೆ ಆಮೇಲೆ ಹೇಳ್ತೀನಿ ವಿರಾಟ್. ಈಗ ಕೆಲ್ಸದ ಕಡೆ ಗಮನ ಇರಲಿ. ನಾನು ಅನ್ಕೊಂಡಿದ್ದ ಬಜೆಟ್ ನಂಬರ್ ಈಸ್ ಇಲ್ಲಿದೆ ನೋಡಿ. ಸಿಂಧು, ನಾವ್ ಅನ್ಕೊಂಡಿದ್ ರೇಟ್ಗಿಂತ ತುಂಬಾ ಕಡಿಮೆ ಇದೆ ಅಲ್ವಾ? ಯಾಕೆ ಇಷ್ಟು ಲೋ ಪ್ರೈಸ್ ಕೋಟ್ ಮಾಡಿದ್ದೀರಾ? ವಿರಾಟ್, ನಮಗೀಗ ಲಾಭಕ್ಕಿಂತ ಹೆಚ್ಚಾಗಿ ಈ ಕಾಂಟ್ಯಾಕ್ಟ್ ಸಿಗೋದು ಮುಖ್ಯ. ಅದಕ್ಕೆ ಈ ಸ್ಮಾರ್ಟ್ ಮೂವ್. ಓಕೆ ಓಕೆ, ಹಾಗಾದ್ರೆ ನಾವೀಗ್ಲೇ ಸಬ್ಮಿಟ್ ಮಾಡೋಣ. ನಾನ್ ಮನೇಲಿ ಹೆಂಡತಿ ಮಾತು ಕೇಳಬೇಕು, ಇಲ್ಲಿ ಬಾಸ್ ಮಾತು ಕೇಳಬೇಕು. ನಂಗೆ ಬೇರೆ ಆಪ್ಷನ್ನೇ ಇಲ್ಲ. ಸರಿ, ಪ್ರೊಸೀಡ್ ಬಾಸ್. ದಟ್ಸ್ ಲೈಕ್ ಅ ಗುಡ್ ವರ್ಕ್. ಥ್ಯಾಂಕ್ ಯು ಮೇಡಮ್. Successfully submitted. All the best.